ಶಿವಣ್ಣ ಅಂದ್ರೆ ಎನರ್ಜಿ. ಶಿವಣ್ಣ ಅವರನ್ನ ನಮ್ಮ ಸ್ಯಾಂಡಲ್ವುಡ್ ಇಂದ ತೆಗೆದು ಹಾಕಿದ್ರೆ ಕನ್ನಡ ಇಂಡಸ್ಟ್ರಿ ಅರ್ಧ ತೂಕ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಸ್ಯಾಂಡಲ್ವುಡ್ ಗೆ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಈಗ ಅವರು ತಮ್ಮ ಅನಾರೋಗ್ಯನ ಸುಧಾರಿಸಿಕೊಂಡು ಅವರು ಮಾಡ್ತಿರುವಂತ ಸಿನಿಮಾಗಳು, ಅವರು ಸೈನ್ ಮಾಡಿರುವಂತ ಪ್ರಾಜೆಕ್ಟ್ ಗಳನ್ನ ನೋಡ್ತಿದ್ರೆ ಒಮ್ಮೆ ನಾವೇ ಆಶ್ಚರ್ಯ ಪಡ್ಬೇಕು. ಅಷ್ಟೊಂದು ಸಿನಿಮಾಗಳನ್ನ ಈ ವಯಸ್ಸಲ್ಲೂ ಅವರು ಮಾಡ್ತಿದ್ರು. ಬನ್ನಿ ಆಗಿದ್ರೆ ಯಾವ ಯಾವ ಸಿನಿಮಾಗಳನ್ನ ನಮ್ಮ ಶಿವಣ್ಣ ಮಾಡ್ತಿದ್ದಾರೆ, ಅವು ಹೇಗೆ ಯಾವಾಗ ಬರ್ತವೆ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂಬರೋಣ. ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಕೊಡೋ ಪ್ರತಿಯೊಂದು ಲೈಕ್ ಇಂದ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ವಿಡಿಯೋ ನೋಡಿದ್ಮೇಲೆ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಡೈವ್ ಮಾಡ್ಬಿಡೋಣ. 45 ಈ ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ 25th ಗೆ ಅರ್ಜುನ್ ಜನ್ಯ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನ್ ರಿಲೀಸ್ ಅಂತಕ್ಕೆ ಬಂದ್ ನಿಂತಿದೆ. ಈ ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲೂ ನಾ ಹೇಳಿದ್ದೀನಿ. ಈ ಸಿನಿಮಾದ ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಸಿನಿಮಾ ಯಾವ ರೀತಿ ಬಂದಿರುತ್ತೆ ಅಂತ. ಪವನ್ ಒಡೆಯರ್ ಅವರ ಜೊತೆಗೆ ನಮ್ಮ ಶಿವಣ್ಣ ಅವರು ಬೇಲ್ ಅಂತ ಒಂದು ಸಿನಿಮಾನ ಮಾಡ್ತಿದ್ದಾರೆ. ಜಸ್ಟ್ ಸಿನಿಮಾದ ಬಗ್ಗೆ ಒಂದು ಟೈಟಲ್ ನ ಅನೌನ್ಸ್ ಮಾಡಿದ್ದಷ್ಟೇ. ಇದು ಯಾವ ಜಾನರ್ ಅಲ್ಲಿ ಬರುತ್ತೆ ಅಂತ ನೋಡ್ಬೇಕಿದೆ. ಬಟ್ ಈ ಸಿನಿಮಾ ಮಾತ್ರ 2026 ಅಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಮಾಡಿದರೆ ನೋಡೋಣ ಹೇಗಿರುತ್ತೆ ಅಂತ. ಮತ್ತೊಂದು 2026 ಅಲ್ಲಿ ಸಿನಿಮಾ ಬರ್ತಿದೆ, ಡ್ಯಾಡ್ ಅಂತ. ಇದು ಒಂದು ಎಮೋಷನಲ್ ತಂದೆ ಮತ್ತು ಮಗಳ ಸೆಂಟಿಮೆಂಟಲ್ ಸಿನಿಮಾ. ಇವಾಗಲೇ ಈ ಸಿನಿಮಾದ ಪೋಸ್ಟರ್ ಗಳು ಸಾಕಷ್ಟು ಸದ್ದು ಮಾಡಿವೆ. ಸಿನಿಮಾದ ಶೂಟಿಂಗ್ ಕೂಡ 70% ಕಂಪ್ಲೀಟ್ ಆಗಿದೆ ಅಂತಾನೂ ಸಹ ಅಪ್ಡೇಟ್ ಬಂದಿದೆ. ನೋಡೋಣ ಸಿನಿಮಾ ಯಾವ ರೀತಿ ಇರುತ್ತೆ, ಯಾವ ರೀತಿ ಬರುತ್ತೆ ಅಂತ. ಡಾಲಿ ಧನಂಜಯ್ ಶಿವಣ್ಣ ಅವರ ಕಾಂಬೋ ಮತ್ತೆ ಬರ್ತಾ ಇದೆ. ಅದು 666 ಆಪರೇಷನ್ ಡೀಮ್ ಥಿಯೇಟರ್ ಸಿನಿಮಾದ ಮೂಲಕ. ಈ ಸಿನಿಮಾ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಡಾಲಿ ಮತ್ತೆ ಶಿವಣ್ಣ ಅವರ ಕಾಂಬೋ ಅಂದ್ರೆ ಒಂದು ಬ್ಲಾಕ್ ಬಾಸ್ಟರ್. ಮತ್ತೊಮ್ಮೆ ಈ ಜೋಡಿ ಕಮಾಲ್ ಮಾಡುತ್ತಾ ಅಂತ ನೋಡ್ಬೇಕಿದೆ. ಇದು 90s ಅಲ್ಲಿ ಒಂದು ರೆಟ್ರೋ ಸ್ಟೈಲ್ ಅಲ್ಲಿ ಬರುವಂತ ಕಥೆ ಆಗಿದೆ. ಇದರ ನಂತರ ಹೇಮಂತ್ ರಾವ್ ಅವರು ಭೈರವನ ಕೊನೆಯ ಪಾಠ ಅನ್ನೋ ಸಿನಿಮಾ ಶೂಟಿಂಗ್ ನ ಮುಂದುವರಿಸ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಆಕ್ಚುಲಿ ಶಿವಣ್ಣ ಅವರು ಬೇರೆ ಬೇರೆ ಜಾನರ್ ಅಲ್ಲಿ ಸಿನಿಮಾ ಮಾಡೋದಕ್ಕೆ ತುಂಬಾನೇ ಫೇಮಸ್. ಬಟ್ ಈ ಜಾನರ್ ಅಲ್ಲಿ ಅಂದ್ರೆ ಈ 90s ಅಲ್ಲಿ ಬರ್ತಿರುವಂತ ಈ ಸಿನಿಮಾದ ಬಗ್ಗೆ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಡೌಟ್ ಇದೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರು ಅಭಿನಯಿಸ್ತಾ ಇದ್ದಾರೆ. ಅದು ಒಂದು ಕ್ಯಾಮಿಯೋ ಆಗಿರ್ಬಹುದಾ ಅಥವಾ ಒಂದು ಒಳ್ಳೆ ರೋಲ್ ನ ಮಾಡ್ತಾ ಇದ್ದಾರಾ ಅನ್ನೋದನ್ನ ನೋಡ್ಬೇಕಿದೆ. ಬಟ್ ಬಿಟ್ಟಿರುವಂತ ಪೋಸ್ಟರ್ ಅಲ್ಲಿ ಇವರ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಸಿನಿಮಾದಲ್ಲಿ ಗೌರ ನಾಯ್ಡು ಅನ್ನೋ ಪಾತ್ರನ ಮಾಡ್ತಾ ಇದ್ದಾರೆ. ಕಾದು ನೋಡ್ಬೇಕಿದೆ. ಈ ರೀತಿಯ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರು ಪ್ರಾಜೆಕ್ಟ್ ಗೆ ಸೈನ್ ಮಾಡಿರೋದಕ್ಕೆ ನಮ್ಮ ಕನ್ನಡದ ಹೆಮ್ಮೆಯನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಶಿವಣ್ಣ ಅವರು ಜೈಲರ್ ಸಿನಿಮಾದಲ್ಲಿ ಅವರ ಒಂದು ಚಿಕ್ಕ ಕ್ಯಾಮಿಯೋ ರೋಲ್ ಯಾವ ರೀತಿ ಸದ್ದು ಮಾಡಿತ್ತು ಅಂತ ನಿಮ್ಗೆ ಗೊತ್ತಿದೆ. ಅದು ಇವಾಗ ಕಂಟಿನ್ಯೂ ಆಗ್ತಾ ಇದೆ ಜೈಲರ್ 2 ಮೂವಿ ಮೂಲಕ. ಈ ಸಿನಿಮಾದಲ್ಲಿ ಅವರ ರೋಲ್ ತುಂಬಾನೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ನೆಲ್ಸನ್. ಅವರ ಸಿನಿಮಾಗಳು ಯಾವ ರೀತಿ ಇರ್ತವೆ ಅಂತ ಗೊತ್ತಿದೆ. ನಮ್ಮ ಶಿವಣ್ಣ ಅವ್ರನ್ನ ತೋರಿಸುವಂತ ರೀತಿ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡ್ಬೇಕಿದೆ. ನೋಡೋಣ ಯಾವ ರೀತಿ ಹೇಗೆ ಬರುತ್ತೆ ಅಂತ. ರೀಸೆಂಟ್ ಆಗಿ ಅನೌನ್ಸ್ ಆಗಿರುವಂತ ಶಿವಣ್ಣ ಅವರ ಮತ್ತೊಂದು ಸಿನಿಮಾ ಗಮ್ಮಡಿ ನರಸಯ್ಯ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಒಬ್ಬ ತೆಲುಗು ಡೈರೆಕ್ಟರ್ ಪರಮೇಶ್ವರ್ ಅಂತ. ಇದು ಒಂದು ರಾಜಕಾರಣಿಯ ಬಯೋಪಿಕ್ ನ ತಗೊಂಡು ಸಿನಿಮಾನ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಸಹ 2026 ಗೆ ಬರುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಸಹ. ನೋಡೋಣ. ಕೊನೆಯದಾಗಿ ಸರ್ವೈವರ್ ಅಂತ ಒಂದು ಸಿನಿಮಾನ ಸಹ ಶಿವಣ್ಣ ಅವರು ಮಾಡ್ತಾ ಇದ್ದಾರೆ. ಇದು ತಮ್ಮದೇ ಪ್ರೊಡಕ್ಷನ್ ಹೌಸ್ ನಲ್ಲಿ ಸಿನಿಮಾನ ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಇಷ್ಟೊಂದು ಸಿನಿಮಾಗಳು ಕಂಪ್ಲೀಟ್ ಆದ್ಮೇಲೆ ಈ ಸಿನಿಮಾನ ಮುಂದುವರಿಸಬಹುದು ಅಂತ ಅನ್ಸುತ್ತೆ. ನೋಡಿದ್ರಲ್ಲ ನಮ್ಮ ಶಿವಣ್ಣ ಅವರ ಎನರ್ಜಿ ಏನು ಅಂತ. ಈ ಸಿನಿಮಾಗಳ ಲಿಸ್ಟ್ ನ ನೋಡ್ತಿದ್ರೇನೆ ಗೊತ್ತಾಗುತ್ತೆ. ಇದಿಷ್ಟು ಅಲ್ಲದೆ ಇನ್ನು ಸಾಕಷ್ಟು ಸಿನಿಮಾದ ಪ್ರಾಜೆಕ್ಟ್ ಗಳನ್ನ ಸೈನ್ ಮಾಡಿದ್ದಾರೆ. ಬಟ್ ಅವು ಅನೌನ್ಸ್ ಆಗಿಲ್ಲ. ಸಾಕಷ್ಟು ಹೀರೋಗಳು 3ರಿಂದ 4 ವರ್ಷ ಒಂದು ಸಿನಿಮಾನ ಮಾಡಿ ಅವುಗಳನ್ನ ಪರದೆ ಮೇಲೆ ಬಿಡ್ತಾರೆ. ಅಂತವರ ಮಧ್ಯೆ ನಮ್ಮ ಶಿವಣ್ಣ ಅವರು ಬ್ಯಾಕ್ ಟು ಬ್ಯಾಕ್ ಜನರನ್ನ ಥಿಯೇಟರ್ಗೆ ಕರೆತರುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಹೆಮ್ಮೆ, ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು. ಅದು ಅಲ್ಲದೆ ಅವರ ಅನಾರೋಗ್ಯದ ಸಮಸ್ಯೆಯಿಂದ ಚೇತರಿಸಿಕೊಂಡು ಖಾಲಿ ಕೂರದೆ ಈ ರೀತಿ ಸಿನಿಮಾಗಳನ್ನ ಮಾಡ್ತಾ ಇರೋದಕ್ಕೆ ಒಂದು ಮೆಚ್ಚುಗೆ ಬರ್ಲೇಬೇಕು. ಇದಿಷ್ಟು ನಮ್ಮ ಶಿವಣ್ಣ ಅವರು ಅನೌನ್ಸ್ ಆಗಿರುವಂತಹ ಸಿನಿಮಾ. ಇದಿಷ್ಟು ಬಿಟ್ಟು ಇನ್ನು ಸಾಕಷ್ಟು ಸಿನಿಮಾಗಳು ಇವೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕು ಅಂದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಸಿಗ್ತೀನಿ. ಅಲ್ಲಿವರೆಗೂ